ಓಂ ವಿಶಾಲಾಕ್ಷಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನವರಾತ್ರಿಯ ನವಪರ್ವಗಳ ನವದೇವಿಯ ಉತ್ಸವ ಪೂಜಾ ವಿಧಾನಗಳಲ್ಲಿ ಇಂದಿನ ದಿನ ನಾವು ತೃತೀಯ ತದಿಗೆ ಚಂದ್ರಘಂಟಾದೇವಿಯ ಪೂಜೆ, ಆರಾಧನೆ, ಸ್ಥಾಪನೆ, ನೈವೇದ್ಯ ಸಮರ್ಪಣೆ, ಹಾಗೆ ನಮ್ಮ ಸಂಕಲ್ಪಗಳನ್ನು ಆ ತಾಯಿ ಮುಂದೆ ಇಡ್ತಕ್ಕಂಥ ಪರ್ವ ದಿನವೇ ಇಂದು ಚಂದ್ರಘಂಟಾದೇವಿಯ ಒಂದು ಪೂಜಾ ಒಂದು ವಿಧಾನ ಕೂಡ ಆಗಿರುತ್ತೆ. ಇನ್ನು ಚಂದ್ರಘಂಟಾದೇವಿ ಅಂದರೆ ಆ ದೇವಿಯ ಸ್ವರೂಪ ಆಗಿರುತ್ತೆ, ಆ ದೇವಿಗೆ ನೈವೇದ್ಯ ಏನು, ಈ ಒಂದು ಮೂರನೆಯ ದಿನ ಚಂದ್ರಘಂಟ ಎಂಬ ಹೆಸರಿನಿಂದ ಈ ದೇವಿಯನ್ನು ಆರಾಧಿಸ್ತಾರೆ. ಈ ತಾಯಿಯ ಸ್ವರೂಪ ಶಾಂತಿದಾಯಕ, ಒಂದು ಸೌಮ್ಯವಾಗಿರ್ತಾರೆ, ಶಾಂತವಾಗಿರ್ತಕ್ಕಂಥದ್ದು. ಹಾಗೂ ನಮ್ಮ ಎಲ್ಲ ಶ್ರೇಯಸ್ಸಿಗೂ ಕೂಡ ನಮಗೆ ಶ್ರೇಯಸ್ ಬರಬೇಕು ಅಂದರೆ ಈ ತಾಯಿಯ ಆರಾಧನೆಯನ್ನು ಇಂದು ಮಾಡಬೇಕಾಗಿರುತ್ತೆ. ದಶಹಸ್ತಗಳುಳ್ಳ 10 ಕೈಗಳುಳ್ಳರ್ತಕ್ಕಂತಹ ಈ ತಾಯಿ ಶಸ್ತ್ರ ಸಜ್ಜಿತಳಾಗಿ ಅಂದರೆ ಆಯುಧ ಸಜ್ಜಿತಳಾಗಿ 10 ಕೈಗಳಲ್ಲಿ ಆಯುಧಗಳನ್ನು ಇಟ್ಕೊಂಡು, ಆದರೆ ಆಯುಧ ಇಟ್ಕೊಂಡ್ಬಿಟ್ಟಿದ ತಕ್ಷಣ ಕ್ರೌರ್ಯಾಗಿರಬೇಕು ಅಂತೇನಿಲ್ಲ. ಆದರೆ ಈ ತಾಯಿಯ ಸ್ವರೂಪನೇ ಶಾಂತ ಸ್ವರೂಪ. ಯಾಕೆಂದರೆ ನವದುರ್ಗಿಯರು 9 ದಿನ ಚಂಡಮುಂಡರನ್ನು, ಮಹಿಷಾಸುರನನ್ನು, ಹಾಗೆ ರಾಕ್ಷಸರನ್ನ ಸಂಹಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದುರ್ಗಾದೇವಿಯು 9 ರೂಪಗಳಲ್ಲಿ ಆವಿರ್ಭವಿಸಿದ ದಿನಗಳೇ ಈ ನವರಾತ್ರಿ. ಹಾಗಾಗಿ ಇಂದಿನ ದಿನ 10 ತಲೆಗಳುಳ್ಳ 10 ದೇವಿ ಶಸ್ತ್ರಸಜ್ಜಿತಳಾಗಿ ಯುದ್ಧ ಸನ್ನದ್ಧಳಾಗಿ ಇರ್ತಕ್ಕಂಥದ್ದು. ಅಂದರೆ ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು, ಈ ತಾಯಿಯ ಪೂಜೆಯಿಂದ ನಮ್ಮ ಮನೆಯಲ್ಲಿರ್ತಕ್ಕಂಥ ದೋಷಗಳು, ನಮಗಿರ್ತಕ್ಕಂಥ ಕಂಟಕಗಳು, ನಮಗಿರ್ತಕ್ಕಂಥ ಕಷ್ಟಗಳನ್ನು ಎದುರಿಸೋದಕ್ಕೆ ನಾವು ರೆಡಿಯಾಗಬೇಕು ಅಂದರೆ ಈ ತಾಯಿಯ ಅನುಗ್ರಹ ನಮಗೆ ಬೇಕಾಗಿರುತ್ತೆ. ದೇವಿಯ ಮಸ್ತಕದಲ್ಲಿ ಒಂದು ಗಂಟೆಯ ಆಕಾರದಲ್ಲಿ, ಹೊಟ್ಟೆ ಹತ್ರ ಮಸ್ತಕದಲ್ಲಿ ಒಂದು ಗಂಟೆಯ ಆಕಾರದಲ್ಲಿ ಚಂದ್ರ ಇದ್ದಾನೆ, ಗಂಟೆ ಆಕಾರದಲ್ಲಿ ಚಂದ್ರನಿದ್ದಾನೆ. ಆದ್ದರಿಂದಲೇ ಈ ತಾಯಿಗೆ ಚಂದ್ರಘಂಟಾದೇವಿ ಅಂತ ನಾವು ಕರಿತೀವಿ. ಈ ತಾಯಿಯ ಸ್ವರೂಪ, ಈ ತಾಯಿಯ ಬಣ್ಣ ಬಿಳಿಯ ಬಣ್ಣದ್ದಾಗಿದೆ, ಬಿಳಿಯ ಬಣ್ಣ, ಶ್ವೇತವರ್ಣ. ಹಾಗೆ ಈ ತಾಯಿಗೆ ಇವತ್ತು ನಾವು ನೈವೇದ್ಯಗಳೇನಿರ್ತೀವಿ ಅಂದರೆ ಕರಿದ ಪದಾರ್ಥಗಳು, ಚಕ್ಲಿ ಇರ್ಬೋದು, ಕೋಡುಬಳೆ ಇರ್ಬೋದು, ಈ ಥರದ ಪದಾರ್ಥಗಳನ್ನು ಇಡೋ ಜೊತೆಗೆ ಬೆಲ್ಲದ ಹಾಲನ್ನು, ಬೆಲ್ಲ ಮತ್ತು ಹಾಲು ಹಾಕಿರೋ ಪಾಯಸ, ಬೆಲ್ಲ ಮತ್ತು ಹಾಲು ಹಾಕಿರೋ ಪಾಯಸವನ್ನು ಈ ತಾಯಿಗೆ ಇಡ್ತಕ್ಕಂತಹ ಸಂದರ್ಭ. ಜೊತೆಗೆ ಒಂದಷ್ಟು ಕೋಸಂಬರಿಯನ್ನು ಕೂಡ ನೈವೇದ್ಯವಾಗಿಟ್ಟು ನಾವು ಬಿಳಿಯ ವಸ್ತ್ರ ಧರಿಸ್ಕೊಂಡು ಈ ತಾಯಿಯ ಪೂಜೆ, ಈ ತಾಯಿಯ ದುರ್ಗಾ ಸಪ್ತಶತಿ ಇರ್ಬೋದು, ದುರ್ಗಾ ಮಂತ್ರ ಇರ್ಬೋದು, ದುರ್ಗಾ ಸ್ತೋತ್ರಗಳಿರ್ಬೋದು, ದೀಪಾರಾಧನೆ ಇರ್ಬೋದು, ದೀಪ ಪೂಜೆ ಇರ್ಬೋದು, ಇವೆಲ್ಲವನ್ನು ಮಾಡ್ಕೊಳ್ತಾ ಹಾಗೆಯೇ ಓಂ ಐಂ ಹ್ರೀಂ ಶ್ರೀಂ, ಓಂ ಐಂ ಹ್ರೀಂ ಶ್ರೀಂ ಈ ಮಂತ್ರ ಎಲ್ಲಕ್ಕೂ ಕೂಡ ಒಂದೇ. ಓಂ ಐಂ ಹ್ರೀಂ ಶ್ರೀಂ, ಓಂ ಐಂ ಹ್ರೀಂ ಶ್ರೀಂ ಚಂದ್ರಘಂಟಾಯೈ ನಮಃ ಈ ಮಂತ್ರವನ್ನು ಹೇಳಿಕೊಂಡು ಮನೆಯಲ್ಲಿ ಕೋಪೋದ್ರಾಕ್ತರಾಗಿರ್ತಾರೆ, ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ಮತ್ತು ಗಂಡ ಹೆಂಡತಿಯರ ಸತತವಾದ ಜಗಳ, ತಾಳ್ಮೆ ಇಲ್ಲ, ಸಹನೆ ಇಲ್ಲ, ಅಂತಹದ್ದೆಲ್ಲವೂ ಕೂಡ ಹೋಗಲಾಡಿಸಿ ಶಾಂತಿಯನ್ನು ಕೊಡ್ತಕ್ಕಂಥದ್ದೇ ಈ ಚಂದ್ರಘಂಟಾದೇವಿಯ ಒಂದು ಪೂಜೆಯ ಮಹತ್ವ ಕೂಡ ಆಗಿರುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.